ಕಮ್ಮಿ ಬರ್ತಾ ಇತ್ತು. ನಮಸ್ಕಾರ. ಕರ್ನಾಟಕ ಡಾಕ್ಟರ್ BR ಅಂಬೇಡ್ಕರ್ ಆಟೋ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಚಾಲಕರಿಗೂ ನೋಡಿ, ಈ ಸಂಘಟನೆ ಕಟ್ಟಿರೋದೇ ಚಾಲಕರಿಂದ, ಚಾಲಕರಿಗೋಸ್ಕರ ಕಟ್ಟಿರ್ತಕ್ಕಂಥ ಸಂಘಟನೆ. ಯಾವುದೇ ಆಗಿರಲಿ, ಏನೇ ಸಮಸ್ಯೆ ಆಗಿರಲಿ, ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಚಾಲಕರು ಯಾವಾಗಲೂ ಚಾಲಕರಿಗೋಸ್ಕರನೇ ದುಡಿತಾ ಇರ್ತಾರೆ, ಚಾಲಕರಿಗೋಸ್ಕರನೇ ಇರ್ತಾರೆ. ನೋಡಿ, ಕಿಂಗ್ಸ್ ರೋಡಲ್ಲಿ ಬೆಳಗ್ಗೆ ನಮ್ಮ ಗೋಪಾಲನ್ನವ್ರದ್ದು ಆಕ್ಸಿಡೆಂಟ್ ಆಗಿತ್ತು. ಕಾರ್ನವ್ರು ಬಂದು ಹೊಡೆದಿದ್ರು, ಇಬ್ಬರದ್ದು ತಪ್ಪಿತ್ತು. ಬೆಳಗ್ಗೆ ಅವರೇನೋ ದೌರ್ಜನ್ಯ ಮಾಡಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಗ್ರೂಪಲ್ಲಿ ಅಪ್ಡೇಟ್ ಹಾಕಿದ್ರು. ಅದಾದ ನಂತರ ನಮ್ಮ ಚಾಲಕರು ಏನು ಸುಮಾರು ಜನ ಚಾಲಕರು ಬಂದುಬಿಟ್ಟು ಅವ್ರಿಗೆ ಸ್ಪಂದನೆ ಕೊಟ್ಬಿಟ್ಟು ಹೇಳಿದರು. ಅವರು ಎಲ್ಲೋ ಲಾಯರ್ ಅಂತೆ ಕಾರ್ನವರು, ಅವರು ವಾಪಸ್ಸು ನಾವು ಮಧ್ಯಾಹ್ನ ಬರ್ತೀವಿ ಅಂತ ಹೇಳಿದರು. ಮಧ್ಯಾಹ್ನ ಆದ ನಂತರ ಮತ್ತೆ ಅಪ್ಡೇಟ್ ಹಾಕಿದ್ರು ಗ್ರೂಪಲ್ಲಿ. ಅದಾದ ನಂತರ ಬಂದು ನಮ್ಮ ಏನು ಚಾಲಕರಿದ್ದಾರೋ ಎಲ್ಲ ಚಾಲಕರು ಮತ್ತು ಕಮಿಟಿ ಮುಖಂಡರುಗಳು ಬಂದು ಏನು ಸಮಸ್ಯೆ ಇತ್ತು ಗೋಪಾಲನ್ನವ್ರದ್ದು ಸಮಸ್ಯೆ ಬಗೆಹರಿಸಿದ್ದೀವಿ. ಈ ಸಂಘಟನೆ ಬಗ್ಗೆ ಕೂತು ಮಾತಾಡ್ತಾರೆ ಗೋಪಾಲನ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೋಪಾಲ್ ಅಂತೇಳಿ. ಇವತ್ತು ಅಂಬೇಡ್ಕರ್ ಸಂಘಟನೆಯಲ್ಲಿ ಇರೋಕ್ಕೆ ತುಂಬ ಖುಷಿ ಆಗುತ್ತೆ ನಮಗೆ. ಏನಕ್ಕೋಸ್ಕರ ಅಂತಂದರೆ ಬರೀ ಚಿಕ್ಕದೊಂದು ಪ್ರಾಬ್ಲಮ್ ಅಂತ ನಾವು ಸುಮ್ಮನೆ ಆಗಿಬಿಟ್ಟಿದ್ವಿ. ಬಟ್ ಆದರೆ ನಾನೊಂದು ಅಪ್ಡೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಮಾಡಿದೆ. ಇವತ್ತು ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತಂದರೆ ತುಂಬ ದೊಡ್ಡ ಮಟ್ಟಿಗೆ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಈ ಎಲ್ಲ ನನ್ನ ಸ್ನೇಹಿತರು ಬಂದುಬಿಟ್ಟು ನಮಗೆಲ್ಲರೂ ನಾವು ಇದೀವಿ ಅಂತ ಹೇಳ್ಬಿಟ್ಟು ಬೆಂಟಾಗಿ ನಿಂತ್ಕೊಂಡು ಚಾಲಕರ ಪರ ನಿಂತ್ಕೊತೀವಿ ನಾವು ಅಂತ ಹೇಳ್ಬಿಟ್ಟು ಒಂದು ಸಪೋರ್ಟ್ ಮಾಡಿರಲ್ಲ. ಇದಕ್ಕೆ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ನಮಗೆ ಕಡಿಮೆ. ಇವತ್ತು ನನ್ನ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದನ್ನು ಎಲ್ಲರೂ ಬಂದು ನನಗೆ ಸಾಲ್ವ್ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಕರ್ನಾಟಕ ಡಾಕ್ಟರ್ BR ಅಂಬೇಡ್ಕರ್ ಆಟೋ ಚಾಲಕರ ನಮ್ಮ ಚಾಲಕ ಮಿತ್ರರಿಗೂ ಎಲ್ರಿಗೂ ನಮಸ್ಕಾರ. ನೋಡಿ, ಬೆಳಿಗ್ಗೆ ಕ್ವೀನ್ಸ್ ರೋಡಲ್ಲಿ ಅಲ್ಲಿ ಟರ್ನಿಂಗ್ ಮಾಡುವಾಗ ಕಾರವರು ಇವರು ನಮ್ಮ ಸ್ನೇಹಿತರಾದಂಥ ನಮ್ಮ ಗೋಪಾಲಣ್ಣವ್ರದ್ದು ಸಮಸ್ಯೆ ಆಗಿದೆ. ಅದು ಬೆಳಿಗ್ಗೆನೇ ಸಮಸ್ಯೆ ಕ್ಲಿಯರ್ ಮಾಡ್ಬೋದಾಗಿತ್ತು. ಅದು ಅವರು ಸ್ವಲ್ಪ ರೌಡಿ ಥರ ಮಾತಾಡಿ ಗಲಾಟೆ ಮಾಡಿದ್ದಾರೆ. ಅದಕ್ಕೆಲ್ಲ ನಾವು ಸಂಘಟನೆ ಕಡೆಯಿಂದ ಯಾವುದಕ್ಕೂ ನಾವು ಡ್ರೈವರ್ಗೆ ಯಾವ ರೀತಿಯಲ್ಲಿನೂ ಸಪೋರ್ಟಾಗಿ ನಿಂತ್ಕೊತೀವಿ. 24/7 ಆಗಿ ನಮ್ಮ ಚಾಲಕರ ಮಿತ್ರರಿಗೆ ಎಲ್ರಿಗೂ ನಾವು ಸಪೋರ್ಟಾಗಿ ನಿಂತ್ಕೊತೀವಿ. ಯಾರೋ ಇರಲಿ, ಎಂಥ ದೊಡ್ಡ ವ್ಯಕ್ತಿ ಇರಲಿ, ಲಾಯರ್ ಆಗಿರಲಿ, ಪೊಲೀಸ್ ಆಗಿರಲಿ, ನಾವು ಖಂಡಿತವಾಗ್ಲೂ ನಮ್ಮ ಚಾಲಕರ ಪರವಾಗಿ ನಾವು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ನೀಡೋಕ್ಕೋಸ್ಕರ ಈ ಸಂಘಟನೆ ಕಟ್ಟಿರೋದು. ಯಾವತ್ತೂ ಹೇಳ್ತಿರೋದು ಸದಾ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಆಟೋ ಚಾಲಕರ ನಮ್ಮ ಸಂಘಟನೆಯಲ್ಲಿ ನೋಡಿ, ನಮ್ಮ ಚಾಲಕರ ರೀತಿಯಲ್ಲಿ ಯಾರೋ ಎಂಥ ದೊಡ್ಡ ವ್ಯಕ್ತಿ ಆಗಿರಲಿ, ಏನೇ ಇರಲಿ, ನಾವು ಸಂಘಟನೆಯಿಂದ ನಮ್ಮ ಚಾಲಕರ ಪರವಾಗಿ ನಾವು ನಿಂತಿರ್ತೀವಿ. ಅವ್ರು ನಮ್ಮ ಸಂಘಟನೆ ಚಾಲಕರಷ್ಟೇ. ಯಾವುದೋ ನಮ್ಮ ಮೇಲೆ ತಪ್ಪಿರಬಾರ್ದು. ತಪ್ಪು ಇದ್ರೇನೋ ನಮಗೆ ತಿಳಿಸ್ಕೊಡ್ಬೇಕು ಕರೆಕ್ಟಾಗಿ. ಎಂಥ ದೊಡ್ಡ ವ್ಯಕ್ತಿ ಇದ್ರೇನೋ ನಾವು ಚಾಲಕರ ಪರವಾಗಿ ನಾವು ಬಂದು ನಿಂತ್ಕೊಂಡು ಅದು ಏನು ಸಮಸ್ಯೆ ಇದೆಯೋ ಅದು ಖಂಡಿತವಾಗ್ಲೂ ನಾವು 24/7 ಆಗಿ ಬಂದು ನಿಂತ್ಕೊಂಡು ಅವರಿಗೆ ನಾವು ಸ್ಪಂದನೆ ನೀಡೋಕ್ಕೋಸ್ಕರ ಸಂಘಟನೆ ಕಟ್ಟಿರೋದು. ಎಲ್ರಿಗೂ ಧನ್ಯವಾದ. ಬಂದಿರೋ ನಮ್ಮ ಎಲ್ಲ ಚಾಲಕ ಮಿತ್ರರಿಗೂ, ಕಮಿಟಿ ಎಲ್ಲ ಮೆಂಬರ್ಶಿಪ್ಗೆ ಎಲ್ರಿಗೂ ನಮಸ್ಕಾರ. ನೋಡಿ, ಇದೇ ರೀತಿಯಲ್ಲಿ ದೊಡ್ಡ ಮಟ್ಟಕ್ಕೆ ನಮ್ಮ ಸಂಘಟನೆ ಬೆಳೆಸಬೇಕು. ದಯವಿಟ್ಟು ಎಲ್ಲರೂ ನಮ್ಮ ಸಂಘಟನೆಯೊಳಗೆ ಸೇರ್ಕೊಳ್ಳಿ. ಏನೋ ಒಂದು ಸಮಸ್ಯೆ ಆದರೆ ನಾವು ಬಂದು ಎಲ್ರಿಗೂ ನಿಮ್ಮ ಸಪೋರ್ಟಾಗಿ ನಿಂತ್ಕೊತೀವಿ. ಅದಕ್ಕೆ ನಾವು ಹೇಳ್ತಾ ಇರೋದು, ಪ್ರತಿಯೊಬ್ಬರು ನಮ್ಮ ಸಂಘಟನೆಗೆ ಸೇರಿಸ್ಕೊಳ್ಳಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಡಾಕ್ಟರ್ ಅಂಬೇಡ್ಕರ್ ಆಟೋ ಚಾಲಕರ ಸಂಘಟನೆ ಕಡೆಯಿಂದ ಶಾಂತಿನಗರ್ BR ಅಂತ ಇವ್ರ ಗಾಡಿ ಬೆಳಿಗ್ಗೆ ಕಾರು ಟಚ್ ಆಗಿತ್ತು ಆಟೋಗೆ. ಶಿವಾಜಿನಗರ ಪೊಲೀಸ್ ಸ್ಟೇಷನ್ ಬಂದು ಬೆಳಿಗ್ಗೆ ನೋಡ್ಕೊಂಡು ಹೋಗೋದಕ್ಕಿಂತ ಸಾಯಂಕಾಲ ಬಂದರು. ಅವ್ರು ಬಂದು ಏಕಾವಚಿ ಮಾತಾಡಿದರು ನಮ್ಮ ಡ್ರೈವರ್ಗೆ. ಲಾಯರ್ ಇದ್ದರು ಏನೋ, ಅವ್ರ ಮನೆಗೆ ಲಾಯರು, ಅವ್ರ ಕೋರ್ಟಿಗೆ ಲಾಯರು, ನಮಗೆ ಏನೂ ಇಲ್ಲ. ಪೊಲೀಸರು ಇದ್ದರೆ ಅವ್ರ ಟೇಷನ್ಗೆ, ಅವ್ರ ಕೆಲಸಕ್ಕೆ ಅವರು ಪೊಲೀಸವರು. ರೌಡಿಸಮ್ ಮಾಡೋರು ಇದ್ದರೆ ಅವ್ರ ಮನೆಗೆ, ಅವ್ರ ಕೆಲಸಕ್ಕೆ ಅವ್ರು ರೌಡಿಸಮ್. ನಮ್ಮ ಚಾಲಕರಿಗೆ ಯಾರೂ ಇರಲಿ, ಯಾವ ವ್ಯಕ್ತಿನೂ ಇರಲಿ, ದೌರ್ಜನ್ಯ ಮಾಡಿದ್ರೆ, ಏಕಾವಧಿ ಶಬ್ದದಲ್ಲಿ ಮಾತಾಡಿದ್ರೆ ಏನೋ ಟಚ್ ಆಯಿತು, ಮಾತುಕತೆ ಮಾತಾಡಿ ಬಗೆಹರಿಸ್ಬೇಕು. ಏಕಾವಚಿಯಲ್ಲಿ ನಾನು ರೌಡಿಸಮು, ನಾನು ಹಲ್ಲೆ ಮಾಡೋದು, ಬೈಯೋದು, ಕೆಟ್ಟ ಶಬ್ದ ಮಾಡಿದ್ರೆ ಸದಾಕಾಲ ಕರ್ನಾಟಕ ಡಾಕ್ಟರ್ ಅಂಬೇಡ್ಕರ್ ಆಟೋ ಚಾಲಕರು ಸಂಘಟನೆ ಏನಿದೆ ಚಾಲಕರು ಪರವಾಗಿ ಇದೆ. 24/7 ಯಾವಾಗೂ ಇರಲಿ, ಹಗಲು ಇರಲಿ, ರಾತ್ರಿ ಇರಲಿ, ಯಾವಾಗೂ ಚಾಲಕರು ಪರವಾಗಿ ಸಂಘಟನೆ ಇದೆ. ಯಾವಾಗೂ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಕೆಳಗಡೆ ಮೊಬೈಲ್ ನಂಬರ್ ಹಾಕ್ತೀವಿ. ನಮ್ಮ ಸಂಘಟನೆಗೆ ಸೇರ್ಪಡೆ ಆಗಬೇಕಂದ್ರೆ ಆರಾಮಾಗಿ ಧಾರಾವಾಹಿಗೆ ನೀವು ಸೇರ್ಪಡೆ ಆಗ್ಬೋದು. ಕೆಳಗಡೆ ಮೊಬೈಲ್ ನಂಬರ್ ಹಾಕ್ತೀವಿ. ಅದಕ್ಕೆ ಪ್ರತಿಯೊಬ್ಬರು ಫೋನ್ ಥರ ಮಾತಾಡಿಬಿಟ್ಟು ಏನೇನು ದಾಖಲಾತಿಗಳು ಬೇಕು ನಿಮ್ಮ ವಾರ್ಡಾಧ್ಯಕ್ಷರುಗಳು ಕೇಳ್ತಾರೆ. ಪ್ರತಿಯೊಬ್ಬರಿಗೆ ಅದರ ಅನುಕೂಲ ಇದೆ. ನಾಳೆ ದಿವಸ ಚಾಲಕರು, ಡ್ರೈವರ್ಗಳು ರೋಡ್ ಮೇಲೆ ಓಡ್ತಾ ಇದ್ರು ಯಾರೂ ಏಕವಚನ ಮಾತಾಡದೆ ಆ ಚಾಲಕರ ಪರವಾಗಿ ನಮ್ಮ ಸಂಘಟನೆ 24/7 ಸದಾಕಾಲ ಇರುತ್ತೆ. ನಮಸ್ಕಾರ ಸ್ನೇಹಿತರೆ. ಚಾಲಕರ ಪರವಾಗಿ